ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟನು. ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಈ ಅಸ್ಥಿರಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ಆ ದುಶಾಸನದಿಂದಾದ ಅಪಮಾನವನ್ನು ತಾಳಲಾರದೆ ರಾಜ್ಯ ನಗರಗಳನ್ನು ತ್ಯಾಗ ಮಾಡಿ ಕಾಡಿಂದ ಕಾಡಿಗೆ ಭಿಕ್ಷುಕಿಯಂತೆ ಅಲೆದದ್ದೂ ಆಯಿತು. ಕದ್ದ ಕಳ್ಳನಂತೆ ಆ ಕೀಚನ ಭಗ್ನವನ್ನು ಸಹಿಸಿದೆ. ಇನ್ನು ನನ್ನ ಕಷ್ಟ ಕಾರ್ಪಣ್ಯಗಳು ಕಳೆದು ಕೊನೆಗೆ 2 ದಿನ ಸುಖವಾಗಿರೋಣ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ವಿಧಾತ, ಈ ದ್ರೌಪದಿ ಅಡಿಯಲ್ಲಿ ಏನೇನು ಬರೆದಿರುವೆ ದೇವಾ, ಏನೇನು ಬರೆದಿರುವೆ. ಚಾಲಿ ಪ್ರಿಯತಮೆ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಕಾಂತೆ ಶಾಂತೆ ವರವೀರನಾಗಿ ವರಪತ್ನಿಯಾಗಿ ಮರೆದು ಬೇಕೆಲೆ ಪಾಂಚಾಲಿ. ಕಾಂತೆ ಶಾಂತೆ ವರವೀರನಾಗಿ ವರಪತ್ನಿಯಾಗಿ ಮರೆದು ಬೇಕೆಲೆ ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಾಲಿ. ಪಾಂಡು ಪುತ್ರರ ಪತ್ನಿಯಾಗಿ ನೀನು ಚಂಡ ಚಾದಯದ ಕಡು ಕಷ್ಟದಿಂದ ದುಡುಕುವುದ ಏಕೆ ಕೋಮಲಾಗಿದೆ. ಕಡು ಕಷ್ಟದಿಂದ ದುಡುಕುವುದ ಏಕೆ ಕೋಮಲಾಗಿದೆ. ಕಾಂತೆ ಶಾಂತೆ ವರವೀರನಾಗಿ ವರಪತಿಯಾಗಿ ಮರಗು ಬೇಕೆಲೆ ಮರಗು ಬೇಕೆಲೆ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ.
ಅದು ಭಗವತ್ ಸ್ವರೂಪರಾದ ಋಷಿಗಳು ಮಾಡಿದ ಆಜ್ಞೆ. ಆಹಾ, ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಹೇಳಿದರೆ ಆ ನಿನ್ನ ಋಷಿಗಳು ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನ. ದೇವಿ, ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿನ್ನ ನಿಂದನೆಯೋ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿವಾಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನು ಈ ರೀತಿ ದುಃಖಿಸಲು ಕಾರಣವೇನು? ಅದನ್ನು ನನ್ನೊಡನೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ. ಅದರಿಂದ ಆಗುವಂತ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ನಿಮ್ಮ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಿಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳಿ ಸ್ವಾಮಿ, ಈ ದಿನ ನಾನು ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದಂಥ ಭಾನುಮತಿಯೂ ಸಹ ಬಂದಿದ್ದಳು. ಆಕೆ ನನ್ನನ್ನು ಕಂಡು ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ಸಂಧಿಗಾಗಿ ದ್ಯೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು? ಆಗಲಾದರೂ ಈ ನಿನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟುವೆ ಎಂದು ಹೇಳಿ ಪರಿಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿರಲಾರದು. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಓಹೋ, ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿ ಬಂದಾಗಲೇ ನಾನೀಗಾಗಬಹುದೆಂದು ಕಾದಿದ್ದೆನು. ಅದಿರಲಿ, ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಏ ಭಾನುಮತಿ, ಕಟ್ಟಿರುವ ಈ ನಿನ್ನ ಕೇಶರಾಶಿಯನ್ನು ಬಿಚ್ಚಿರುವ ಈ ನನ್ನ ಕೇಶರ ಮುಡಿಗಟ್ಟುತ್ತಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಎಷ್ಟೇ ಆಗಲಿ ನೀನು ವೀರ ರಾಣಿಯಲ್ಲವೇ? ಹೌದೌದು. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಪ್ರಾಣೇಶ ನಾಥ, ನೆನಪಿದೆಯೇ ಹಿಂದೆ ನೀವೊಮ್ಮೆ ಈ ನನ್ನ ಬಿಚ್ಚಿರುವ ಕೇಶರಾಶಿಗಳನ್ನು ಕಂಡು ಆ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಬೋಧಿಸಿ ಮತ್ತೆ ಏನೇನನ್ನು ಹೇಳಿದಿರಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೋ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ನಾನು. ಸ್ವಾಮಿ, ಆಡುವುದು ಮಾತ್ರ ಅಲ್ಲ, ಆಡದಂತೆ ಮಾಡಬೇಕು ಎಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಇಚ್ಛಿಸಿದರೆ ಏನಾದೀತು? ನೀವು ಎಷ್ಟೇ ಆದರೂ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲೋ. ಹಾಗೆ ಒಂದು ವೇಳೆ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದಲೇ ನಿಲ್ಲಿಸುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ, ಕ್ಷಮಿಸಲಾರೆ. ಕೂಳ ಕೌರವನ ಬಾಳಗಳಿಸುವೆ, ತಾಳು ತಾಳು ನೀಶುವಮತಿಯೇ. ಕೂಳ ಕೌರವನ ಬಾಳಗಳಿಸುವೆ, ತಾಳು ತಾಳು ನೀಶುವಮತಿಯೇ. ಸೈರಿಸೆ ಈ ಪರಿಯೇ, ದುರದೊಳು ಸೈರಿಸೆ ಈ ಪರಿಯೇ. ದುರದೊಳಿಗಲೇ ಕುರುಕುಲನೆಲ್ಲವ ಸೆರವಳೆಯುವ ನಾಂ ಕಾಂತೆಯೇ. ದುರದೊಳಿಗಲೇ ಕುರುಕುಲನೆಲ್ಲವ ಸೆರವಳೆಯುವ ನಾಂ ಕಾಂತೆಯೇ. ದುರ್ಳ ಕೌರವನ ಸಿಡಿದು ಬಗವೆನ, ದುರ್ಳ ಕೌರವನ ಸಿಡಿದು ಬಗವೆನ. ಸೈರಿಸೆ ಈ ಪರಿಯೇ, ದುರದೊಳು ಸೈರಿಸೆ ಈ ಪರಿಯೇ. ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣ. ಹೌದೌದು. ಪಾಂಚಾಲಿ, ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ?
ಈ ನನ್ನ ಬಿಚ್ಚಿರುವ ಬಿರುಗೂದಲು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಲ್ವೇನು ಸ್ವಾಮಿ? ಅಗ್ರಜ, ಸಮಯಕ್ಕೆ ಸರಿಯಾಗಿಯೇ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದು, ಅದು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವುದು. ಅಗ್ರಜ, ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಇದಕ್ಕೆ ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಆ ಪಾಂಡುರಾಜೇಂದ್ರನೇನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಎರಡೇ ಸಾಕು, ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪವನ್ನು ಮಾಡುತ್ತೀರಿ, ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ತಮ್ಮ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿತೆಯ ಏತಕ್ಕೆ ಇದು ಗುಡ್ಡವೋ. ಮಾನಿನಿ ಮನದ ವೇದನೆ ನೀಗಿಸು, ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ಇದು ಗುಡ್ಡವೋ. ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃ. ಪಾಂಚಾಲಿ, ಧರ್ಮಜನೆಮ್ಮಯ ನಿರ್ಮಲ ಭ್ರಾತೃ ವೀರುವುದನುಚಿತ ಪರೀಕ್ಷಿಸದೆ ನುಡಿಯ. ಪಾಂಚಾಲಿ, ವೀರುವುದನುಚಿತ ಪರೀಕ್ಷಿಸದೆ ನುಡಿಯ ಕಹಿಪುದು ಮನದನು
ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮ ಎಂದು ಕ್ಷತ್ರಿಯರ ಧರ್ಮ ಏನೆಂಬುದನ್ನು ಮರೆಯುವುದು ನಿಮಗೆ ಉಚಿತವೇ ಸ್ವಾಮಿ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವೆನು. ರಾಜೇಂದ್ರ, ಧೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನಪಡಿಸಿದರು. ಕುಲಪುರೋಹಿತರನ್ನು ಕಳಿಸಲು ಇದು ಮದುವೆಯ ಔತಣವೇ ಎಂದು ಹೇಳಿ ಕಳಿಸಿದ ಆ ಕೌರವ ಇಷ್ಟು ಅಪಮಾನ ಸಾಲದೆಂದು ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಅಪಮಾನ ಪಡಿಸಿರಲ್ಲ ಎಂಬುದೇ ನನ್ನ ಚಿಂತೆ. ಜಯ ಜಯ ಶ್ರೀ ಕೃಷ್ಣ, ಜಯ ಜಯ ವಾಸುದೇವ, ಜಯ ಜಯ ಕೇಶವ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಸ್ವಾಮಿ, ಅದು ಯದುಪತಿಯು ಇತ್ತಲೇ ನೋಡುತ್ತಾ ನಗುನಗುತ್ತಾ ಬರುತ್ತಿರುವ ಹಾಗಿದೆ. ರಾಜ್ಯಸಭೆಯಲ್ಲಿ ನಡೆದಂತಹ ವರ್ತಮಾನ ಏನೆಂಬುದನ್ನು ತಿಳಿದುಕೊಂಡು ನಂತರ ತಮ್ಮಿಚ್ಛೆ ಬಂದಂತೆ ಮಾಡಿ ಸ್ವಾಮಿ. ಅಣ್ಣ, ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರ ನಡೆಯಿದೆ. ಓ, ನಡೆಯಿತು ಧರ್ಮನಂದನ. ಪಾಂಚಾಲಿ, ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರ ನಡೆಯಲಿ. ನನಗೆ ತೋರಿದ್ದನ್ನು ನಾನೇ ಮಾಡಿಕೊಳ್ಳುವೆನು. ಸ್ವಾಮಿ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಪೂರ್ಣಗೊಳ್ಳಲಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನ ಬಳೆ ತೊಟ್ಟನು. ಈಗ ಈ ಸಂಧಿಯ ವಿಚಾರದಲ್ಲಿ ನಮ್ಮ 5ವರಿಗೂ ಸೀರೆ ನುಡಿಸಲು ಅನಿಸುತ್ತಿರುವೆಯ? ಯಾದವ ಅಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರ. ಏನು? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು? ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ಆ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ, ಚೆನ್ನಾಗಿಯೇ ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡೆನು. ಭೀಮಸೇನ, ನೀನು ನಿಜವಾಗಿ ಇಡುಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸ ಸ್ತ್ರೀಯನ್ನು ಆಳುವುದು ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ನಿನ್ನ ಸಂಧಿಯ ಸುದ್ದಿಯು ಒಪ್ಪಲಾಗದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿದ್ದಾನೆ. ಏನು? ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಏನು? ಹೇಳು ಆ ನಿನ್ನ ಸಂದೇಶ. ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲ್ಲಿಯೇ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ.
ಇದೇನು ಪರಿಹಾಸವೇ ಕೃಷ್ಣ? ಇದು ಪರಿಹಾಸ್ಯವಲ್ಲವಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಕೊಡಿಲಿ. ಅರ್ಜುನ, ಪರಮಾತ್ಮ, ಇದನ್ನು ನಿನ್ನ ಬಳಿಯಲ್ಲಿ ಇರಿಸು. ಹಾಗೆ ಹಾಗೆ. ಈಗ ನನ್ನ ಪಾರ್ಶ್ವದಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಕೋಪ ಮಾಡುವುದಿಲ್ಲವಷ್ಟೇ. ಇಲ್ಲ, ಈಗ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನಾಜ್ಞೆಯನ್ನು ನಾನು ಎಂದಾದರೂ ಮೀರಿರುವೇನೇನಣ್ಣ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರದ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ಮತ್ತೆ ನೀನು ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ಮಹಾಪಂಡಿತಿಯಂತೆ. ಅದಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಸ್ವಾಮಿ, ಕೃಷ್ಣನು ಹೇಳಿದಂತೆಯೇ ನನ್ನ ಕರಗಳನ್ನು ಬಂಧಿಸು. ಆಗಲಿ ಸ್ವಾಮಿ. ಈಗ ನಿರ್ಭಯವಾಯಿತು. ಅಣ್ಣ, ಇವರನ್ನು ಸಂತೈಸಿಕೊಳ್ಳುವ ಭಾರ ನಿನ್ನದು. ಈಗ ಎಲ್ಲರೂ ಕೇಳಿರಿ. ಈ ದಿನ ಭೀಮನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿರುವುದು. ಯಾರು ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು? ಯಾರೋ ದುರಾತ್ಮರು. ಮತ್ತಿನ್ನಾರು? ಆ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವೆಸಗಿದನು. ಇಂತಹ ಸಾಹಸವು ಅವರಿಗಲ್ಲದೆ ಮತ್ತಾರಿಗಿರುವುದು? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಉತ್ತರದ ಪ್ರಶ್ನೆ ಇಲ್ಲ ಅಗ್ರಜ. ಸಹನೆಯಿಂದ ಹೇಳಿ ಕಳಿಸಿದ ಸಂದೇಶವನ್ನು ತಿರಸ್ಕರಿಸಿ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯತ್ನಿಸಿದ ಆ ಕುರುನಂದನರಿಗೆ ಯುದ್ಧರಂಗದಲ್ಲಿ ತಕ್ಕ ಬುದ್ಧಿ ಕಲಿಸುವುದೊಂದೇ ನಮ್ಮೊಳಗಿರುವ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಒಂದು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಪರಮಾತ್ಮ, ದುಡುಕುತ್ತ ನುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. ದ್ರೋಹಿ, ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವೆನು ರಾಜ್ಯವ ನಾನು ಮಡಿದಾಗ ಕೊಡುವೆನು ರಾಜ್ಯವ ನಾನು ಮಡಿದಾಗ ದುಡುಕುತ ಕುಡಿದ ಕೌರವನು, ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವಾಗೈವೆ, ಕೊಡೆ ನಾನು ರಾಜ. 5 ಮಾರು ಭೂಮಿಯನ್ನು ಕೊಡಲು ಅವನು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಶಸ್ತ್ರ
ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರತಿಕರ ಘೋಷದಲ್ಲಿ ಎಂದು ನುಡಿದೇ ಬಿಟ್ಟನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನಾನು ರಾಮನಂದನ, ನೀನೇ ತಿಳಿದಿರವೆ, ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನವಿಲ್ಲ ಎಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ಬಿಚ್ಚಬೇಕೆ? ಆ? ಬಿಚ್ಚಲಿ. ಆ? ಯಾರೂ ಬಿಡಿಸುವುದಿಲ್ಲ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕಥೆ? ತೆಗೆದುಕೋ ಅಗ್ರಜ. ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಏಕದಶದಕ್ಷೋಹಿಣಿ ಸೈನ್ಯ ಚದುರಂಗ ಬಲಂ. ಏಕದಶದಕ್ಷೋಹಿಣಿ ಸೈನ್ಯ ಚದುರಂಗ ಬಲಂ. ಚತುರೋಡಿಂಬದರೆ ಗಾರ್ಪಡಿಸಿದೆ ದನಗದಂಡವಿ ಗಜರದ ಕುರುಗತಂಗಳ ಗಟ್ಟಿಸಿ ದೋಡೈದು ಮೆರವೇ. ವಿವಿಧ ಸೇನಾಯೂಹವಂ ಭೇದಿಸಿದೆ, ವಿವಿಧ ಸೇನಾಯೂಹವಂ ಭೇದಿಸಿದೆ. ಅಪರಿಮಿತ ಬಲಯುತರಾದರಿಪು ಕೌರವರ ಸೆರೆ ಪಡೆದು ಮೆರವೇ. ನಾನು ವಾಯುದೇವನ ಬರಬಲದಿಂದ ಜನಿಸಿದ್ದೇ ನಿಜವಾದರೆ ವೀರ ಮಾತೆಯಾದ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದ್ದು ಸತ್ಯವಾದರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸಹೋದರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗನಗದಾ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ನಡುಗಿ ನಡುಗಿ ಕತ್ತಲಿ ಈ ಭೂಮಿ ಗುಡುಗಿ ಗುಡುಗಿ ಉಕ್ಕಿ ರಭಸದಲ್ಲಿ ಸಪ್ತ ವಾಸುದೇವ ಶಿವಸೇನ ನಡುಗಿ ನಡುಗಿ ಕತ್ತಲಿ ಈ ಭೂಮಿ ಗುಡುಗಿ ಗುಡುಗಿ ಬಿರಿಯ ಉಕ್ಕಿ ರಭಸದಲ್ಲಿ ಸಪ್ತ ಸಾಗ ಕರೆಯಲಿ. ಕುರವರ ಶಿರವನ್ನು ಕಡಿಯದ ಬಿಡನು, ಕುರವರ ಶಿರವನ್ನು ಕಡಿಯದ ಬಿಡನು. ಕರದಿ ಕನ್ನದಲ್ಲಿ ಒಳಗೆ ಕಟ್ಟೆಯವ ಕುರುಡವ ಕಡಿದಿರುವೆ. ದರೆದಿ ಕಂಠದಲ್ಲಿ ಮೊಳಗೆ ಕವಿದೆಯವ ಕುರುಮುಲವ ಕಡಿದಿಡುವೆ. ದುರ್ಲ ಕೌರವನ ಪರಿಪರಿವಿಧದಲ್ಲಿ ದುರ್ಲ ಕೌರವನ ಪರಿಪರಿವಿಧದಲ್ಲಿ ನೋಡ ನಡುಗಿ ನಡುಗಿ ಈ ಭೂಮಿ ಗುಡುಗಿ ಗುಡುಗಿ ಬಿರಿಯ ಕೃಷ್ಣ, ಇದಕ್ಕೆ ನಿನ್ನ ಪಾದವೇ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं सूर्यं प्रणमाम्यहम् तं सूर्यं प्रणमाम्यहम्
ಹರಿಯಲಾರದ ಘೋರ ದೇಹದಾಬಿಯೊಳ್ ಮುಳುಗಿದೆ. ಹರಿಯಲಾರದ ಘೋರ ದೇಹದಾಬಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೋ ಎಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪದಿ. ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿದೆ ಇಂದು ತಾಪದಿ. ನೀಗಿಸೋ ಶೋಧನೆಯ ಗೈಯದೆ ಭಾಸ್ಕರಾಂಗ ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ. ಓಂ ನಮೋ 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 ಭಾಸ್ಕರ. ಕರ್ಣ ಮಗು ಕರ್ಣ ಕರ್ಣ ಮಗು ಕರ್ಣ. ಯಾರು ತಾಯಿ? ಯಾರಮ್ಮ ನೀನು? ನನ್ನ ಏಕಾಗ್ರತೆಯನ್ನು ಏತಕ್ಕಾಗಿ ಭಂಗಪಡಿಸುತ್ತಿರುವೆ ಅಮ್ಮ? ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವರಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನನ್ನನ್ನು ಕುಂತಿ ಎಂದು ಕರೆಯುವರು. ಕುಂತಿ, ನನ್ನ ಹೆತ್ತ ತಾಯಿ ಕುಂತಿ. ಅಮ್ಮ ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವೇ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವೇ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ತೋರಿದೆ. ಕರುಣೆಯ ತೋರಿದೆ ಕುವರನ ತೋರಿದೆ. ಎಂದಿಗೆ ಈ ಋಣವ
ತೀರಿಸಲೇನ ಎಂದಿಗೆ ಈ ಋಣವ ತೀರಿಸಲೇನ ಜನಿಸಿದ ಮರುಕ್ಷಣವೇ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ ಮಗುವಮ್ಮನಾಗ ಏನೊಂದನು ಮಗುವಮ್ಮನಾಗ ಏನೊಂದನು ಅರಿಯೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಯಸಿದ ಬಯಕೆ ಫಲಿಸಿದಮ್ಮ ಅಮ್ಮ ಮಾಡಿದ ಅಪರಾಧ ಏನಂದು ತಾಯಿ ಅಮ್ಮ ನಾನ್ ಮಾಡಿದ ಅಪರಾಧ ಏನಂದು ತಾಯಿ ಅಕ್ಷಮ್ಯವೆನಿಸಿ ಜೀವನ ತೊರೆದೆ ಅಕ್ಷಮ್ಯವೆನಿಸಿ ಜೀವನ ತೊರೆದೆ ಮಗನೆಂಬ ಮಮಕಾರ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ನಿನಗಿರುವುದೇ ಕೊರತೆ ಐವರ ಮಾತೆ ನಿನಗಿರುವುದೇ ಕೊರತೆ ಬಹುದಿನದ ಬಯಕೆ ಫಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಇದೋ ನಿನಗೆ ನಮಸ್ಕರಿಸುವೆನು ತಾಯಿ ಕೀರ್ತಿಶಾಲಿಯಾಗು ಕುಮಾರ ಕೀರ್ತಿಶಾಲಿಯಾಗು ಕುಮಾರ ಕೀರ್ತಿಶಾಲಿ ನಾನು ಕೀರ್ತಿಶಾಲಿ ಎಂತಹ ಕೀರ್ತಿಯಮ್ಮ ನನ್ನದು ಅಮ್ಮ ನನ್ನನ್ನು ಹೆತ್ತ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ ಅಯ್ಯೋ ಅಲ್ಲಿಯ ಜಲಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟು ಬಿಟ್ಟವಲ್ಲ ಕಾಡಿನಲ್ಲಿರುವ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿಯಿಂದ ಸಾಕಿ ಸಲಹು ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ಅಂತಹ ದ್ರೋಹವಾದರೂ ಏನು ತಾಯಿ ಪ್ರಪಂಚವೇ ನನ್ನನ್ನು ಸೂತ ಕುಲದವನೆಂತಲೂ ಹೀನ ಕುಲದವನೆಂತಲೂ ಹೀಯಾಳಿಸುತ್ತಿರುವಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ನಿರ್ದಯಳಾದೆ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನವಾದ ಪ್ರಪಂಚದಲ್ಲಿ ವಿಭಿನ್ನವಾದ ವಾತಾವರಣದಲ್ಲಿ ಬಿಟ್ಟೆ ಏಕೆ ತಾಯಿ ಅಮ್ಮ ಕರ್ಣಾರ್ಜುನರೀರ್ವರ ಸೋದರ ಸ್ನೇಹವನ್ನು ಮುರಿದು ಇವರೀರ್ವರ ಮಧ್ಯೆ ದ್ವೇಷದ ಕಮರಿಯನ್ನೇಕಮ್ಮ ಸೃಷ್ಟಿಸಿದೆ
ಏಕೆ ತಾಯಿ, ಏಕಮ್ಮ ಮಾತನಾಡುತ್ತಿಲ್ಲ? ಹೋಗಲಿ ಬಿಡು. ಎಷ್ಟಾದರೂ ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಇಷ್ಟು ದಿನದ ಮೇಲೆಯಾದರೂ ಈ ಮಗನೆಂಬ ನೆನಪಿಗೆ ಬಂತಲ್ಲ, ಕರುಣೆ ತೋರಿದೆಯಲ್ಲ. ನಿನ್ನ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಿಕೊಳ್ಳಲಿ ತಾಯಿ, ಹೇಗೆ ತೀರಿಸಿಕೊಳ್ಳಲಿ ಅಮ್ಮ? ಕುಮಾರ, ಮೊದಲೇ ನೊಂದಿರುವ ತನ್ನಿ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿವೆ ಕುಮಾರ, ಶೂಲದಂತೆ ಇರುವೆ. ನಾನು ಬಾಲ್ಯದಲ್ಲಿ ಮಾಡಿದ ಅಪಚಾರದ ವಿಚಾರವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾಗದೆ ನನ್ನ ಹೊಟ್ಟೆಯಲ್ಲಿಯೇ ಇರಿಸಿಕೊಂಡು ಅದೆಷ್ಟು ಸಂಕಟ ಪಟ್ಟಿರುವೆನು ಆ ಪರಮೇಶ್ವರನಿಗೆ ಗೊತ್ತು. ಕುಮಾರ ಕುಮಾರ, ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿಲ್ಲ ಕುಮಾರ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮರಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದುಕೊಂಡು ಅದು ತಿಂಡನ್ನು ನೋಡಲೆಂದು ಓಡೋಡಿ ಬಂದಿರುವೆನು ಕರುಣ, ಓಡೋಡಿ ಬಂದಿರುವೆನು. ನಾನು ಮಾಡಿದ ಅಪಚಾರದಿಂದಾಗಿ ಬಾಲ್ಯದಿಂದಲೂ ನೀನದೆಷ್ಟು ನೊಂದೆಯೋ, ಬೆಂದೆಯೋ, ಕಣ್ಣೀರು ಸುರಿಸಿದೆಯೋ, ಏನೆಲ್ಲ ಅಪಮಾನಗಳನ್ನು ಸಹಿಸಿದೆಯೋ ಅದೆಲ್ಲದಕ್ಕೂ ಈ ಪಾಪಿ ತಾಯಿಯೇ ಕಾರಣ ಕರುಣ, ಈ ಪಾಪಿ ತಾಯಿ ಕಾರಣ. ನನ್ನನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ನೀನು ಹೀಗೆಲ್ಲ ಮಾತನಾಡಬಾರದು ತಾಯಿ, ನೀನು ಹೀಗೆಲ್ಲ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡಬಲ್ಲೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಅಮ್ಮ ಸುಕೃತಶಾಲಿಗಳು.
ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಕುಮಾರ, ಆದದ್ದು ಹಾಗೆ ಹೋಯ್ತು. ನಡೆ ಕುಮಾರ, ನಿನ್ನ ಸಹೋದರನಲ್ಲಿ ಸೇರಿ ಸೌಖ್ಯವಾಗಿ ಬಾಳುವಂತೆ ಪಾಂಡವರಲ್ಲಿ ವೈರತ್ವವನ್ನು ಕಡೆ ಕುಮಾರ. ಸೌಭಾತ್ರ ದಾನ ಮಾಡು ಕುಮಾರ, ಸೌಭಾತ್ರ ದಾನ ಮಾಡು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಸಂತೋಷದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ನಾನು ಮಾಡಲಾರೆನು ತಾಯಿ, ಮಾಡಲಾರೆ. ಹಾಗಲ್ಲ ಕುಮಾರ, ಎತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತೇವನಯ್ಯ. ಪಾಂಡವರಲ್ಲಿ ವೈರತ್ವವನ್ನು ಕಳೆ ಕುಮಾರ. ಅಮ್ಮ, ಮಕ್ಕಳೈವರನ್ನು ಮುತ್ತಿಟ್ಟು ಸಾಕಿದೆ. ಅಮ್ಮ, ಮಕ್ಕಳೈವರನ್ನು ಮುತ್ತಿಟ್ಟು ಸಾಕಿದೆ. ಕರುಳಿನ ಚಂದನ ನದಿಯಲ್ಲಿ ತೋಡಿದೆ. ಕರುಳಿನ ಚಂದನ ನದಿಯಲ್ಲಿ ತೋಡಿದೆ. ಈ ಅಪಮಾನ ಸಹಿಸಲಾರೆ. ಈ ಅಪಮಾನ ಸಹಿಸಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಅಮ್ಮ, ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಹೃದಯದ ಮನ ದೇವತೆ ಮಾತೆ, ಹೃದಯದ ಮನ ದೇವತೆ. ನೀಯನ್ನ ಕರೆದರು ನಾ ಬರಲಾರೆ. ಹೌದು ತಾಯಿ, ನೀಯನ್ನ ಕರೆದರು ನಾ ಬರಲಾರೆ. ಮಿತ್ರ ದುರ್ಯೋಧನನ ಬಿಡಲಾರೆ. ಮಿತ್ರ ದುರ್ಯೋಧನನ ಬಿಡಲಾರೆ. ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಹೌದು ತಾಯಿ, ವೈರಿ ಪಾರ್ಥನ ಶಿರವ ಉಳಿಸಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಎಂದಿಗೂ ನಾನು ಬರಲಾರೆ. ಜನ್ಮದಾತೆ ಪರಮ ಹೃದಯದ ಮನ ದೇವತೆ ಮಾತೆ, ಹೃದಯದ 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 ಮನ ದೇವತೆ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳುತ್ತಾಯಿ.
ಹೊರೆದ ದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಆತನಿಗೆ ವಿಘ್ನ ಬಂದೊದಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಭಗವಂತನು ಮೆಚ್ಚುವನೇ? ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳರೆ, ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ನನ್ನನ್ನು ಶಪಿಸರಿ, ಕ್ಷತ್ರಿಯ ವೀರರೆಲ್ಲೆಲ್ಲೂ ತಿರಸ್ಕರಿಸರಿ. ಇಂತಹ ಸಮಯದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ ಕುಮಾರ? ಅವರನ್ನು ನಿನ್ನ ಕರ್ತವ್ಯವಲ್ಲವೇ ಕುಮಾರ? ನೀವಾರೂ ಜನರು ಸೇರಿ ರಾಜ್ಯ ಭಾರವನ್ನು ಮಾಡುವುದು ನಾನು ಕಣ್ತುಂಬ ಕಂಡು ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರ ಭಾವನೆಯೇ ನನ್ನಲ್ಲಿಲ್ಲ. ಪಾಂಡವರ ಪ್ರಾಣಗಳು ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಗಳಿಗೆ ಭಯ ಎಲ್ಲಿರುವುದು ತಾಯಿ? ಬಿಡಮ್ಮ ನಿನ್ನ ಚಿಂತೆಯನ್ನು, ಬಿಡು ತಾಯಿ. ಹೇಗೆ ಬಿಡಲು ಕುಮಾರ? ಲೋಕೈಕ ವೀರನಾದಂತಹ ದುರ್ಯೋಧನ ಮತ್ತು ಲೋಕೈಕ ವೀರನಾದಂಥ ನೀನು ಮತ್ತು ದುರ್ಯೋಧನನು ಸೇರಿ ಪಾಂಡವರ ಮೇಲೆ ಸಂಚನ್ನು ಹೂಡುತ್ತಿರುವಾಗ ನಾನು ಭಯಪಡದೆ ಹೇಗೆ ಇರಲಿ ಕುಮಾರ? ಹೇಗೆ ಇರಲಿ? ಆಗಿದ್ದು ಆಗಿ ಹೋಯಿತು ಕುಮಾರ. ನಾಳಿನ ಯುದ್ಧದಲ್ಲಿ ಏನು ಹೇಳ್ತಾ ಇದ್ದೀನಿ? ನಾಳಿನ ಯುದ್ಧದಲ್ಲಿ ನೀನು ಪರಾತ್ಮಕನಾಗು. ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ತಿಳಿಯಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಿದ್ದಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಮಾಡಿಸಿ ತನ್ನ ಪ್ರಾಣದಂತೆ, ತನ್ನ ಹೃದಯದ ಸಖನಂತೆ ನನ್ನನ್ನೇ ಈ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಹಾಗೆ ಮಾಡಿದರೆ ಭಗವಂತನು ಮೆಚ್ಚುವನೇ? ಸರ್ವತಾ ಆಗಲಾರದು. ನಾನು ಪರೋನ್ಮುಖನಾಗಲಾರೆನಮ್ಮ. ಹೋಗಲಿ ಬಿಡು ಕುಮಾರ, ನಿನ್ನನ್ನು ಹೆಚ್ಚಿಗೆ ನೋಯಿಸಲಾರೆ. ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ಸಿಕ್ಕರೆ ಅವರನ್ನು ಕೊಲ್ಲಬೇಡವಲ್ಲ? ಅವರನ್ನು ಉಳಿಸು ಕರ್ಣ, ಉಳಿಸು. ಎಂತಹ ವಿಚಿತ್ರ ಮಾತೃ ಬೈಕೆಮ್ಮ ನಿನ್ನದು. ಪಾಂಡವರನ್ನು ಯುದ್ಧ ಮಾಡು, ಆದರೆ ಅವರು ನಿನ್ನ ಕೈಗೆ ಸಿಕ್ಕಿದರೆ ಕೊಲ್ಲಬೇಡ. ಆಗಲಿ ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮ ವೈದ್ಯಾದ ಅರ್ಜುನನನ್ನು ಮಾತ್ರ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಕೌರವೇಶ್ವರನ್ನು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು ಜನನಿ. ಕುಮಾರ, ಅರ್ಜುನನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಕುಮಾರ, ನಿನ್ನನ್ನು ಹೆಚ್ಚಿಗೆ ನೋಯಿಸಲಾರೆ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೇ ಕುಮಾರ? ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆ ಕುಮಾರ. ನುಡಿದುದಂ ನಡೆಸಲಾರದ ಕಡುಕೋಲನೆ ಈ ಕರ್ಣವೇ ಸೂರ್ಯತನುಜ. ಬಿಡು ಚಿಂತೆಯನ್ನು ಮಾತೆಯೇ, ನೀನು ಬಿಡು ಚಿಂತೆಯನ್ನು ಮಾತೆಯೇ. ನಡೆಸುವೆ ಧರ್ಮದಾಣೆ, ಅರ್ಪಿತನಾಣೆ ಜನನಿ. ಅಮ್ಮ, ನಿನ್ನ ಉದರದಲ್ಲಿ ಜನಿಸಿದ ನಾನು ನಿನ್ನ ಒಂದೇ ಒಂದು ಮಾತನ್ನು ನಡೆಸಲಾರದ ಹೇಡಿ ಎಂದು ಭಾವಿಸಿದೆಯಾ? ಬಿಡು ತಾಯಿ, ಬಿಡಮ್ಮ ನಿನ್ನ ಚಿಂತೆಯನ್ನು. ತೊಟ್ಟ ಬಾಣವ ತೊಡದಿರಣದಿ ಕಣ್ಣ ಕಡೆಗೆ ಏನು ಹೇಳುತ್ತಿರುವ ತಾಯಿ?
ತಾಯಿಗೆ ಅದುವೇ ಸಂತೋಷ. ನಾಳಿನ ಯುದ್ಧದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಸುಯೋಧನ, ಈಗಲೀಗಲೇ ನೀನು ಕೆಟ್ಟೆ, ಪಂಚಭೂತಗಳಿರ, ಅಷ್ಟದಿಕ್ಪಾಲ ಗ್ರಹ, ಸೂರ್ಯ ಚಂದ್ರಾದಿಗಳಿರ, ಮನುಮುನಿಗಳಿರ, ನೀವೇ ಆ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಅಯ್ಯೋ, ಇಂದ್ರನ ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ದುರ್ಯೋಧನನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡಿರುವುದು. ಈಗ ನನ್ನ ಹೆತ್ತ ತಾಯಿ, ಅಯ್ಯೋ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಿರುವಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಒಟ್ಟಿಗೆ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವವರಿಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆ. ಉಳಿದಿರುವುದು ದೈವ ಇಚ್ಛೆ. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಖಂಡಿತವಾಗಿಯೂ ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ ಅಮ್ಮ. ಅಮ್ಮ, ಕುಮಾರ, ನಿನ್ನ ಮಾತಿನಲ್ಲಿ ಸಂಶಯ ಇಲ್ಲ ತಾನೆ? ಅಮ್ಮ, ಹೆತ್ತ ಕರುಳಿನ ಬಾಧೆಯನ್ನು ನಾನಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾನ್ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು, ಬಿಡು ಚಿಂತೆಯನ್ನು ಜನನೀ. ಜನನೀ ಅಮ್ಮ, ಸಂದೇಹವ ಬಿಡು, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ, ಹೆತ್ತ ತಾಯಿಯ ಪ್ರಥಮ ದರ್ಶನವು ಹಿಂದೆ ಆಯಿತು. ಬಹುಶಃ ಅಂತಿಮ ದರ್ಶನವು ಇದೇ ಇರಬಹುದು. ಹೌದು ತಾಯಿ,
ಪುನಃ ನಿನ್ನನ್ನು ನೋಡುವ ಭಾಗ್ಯ ಮತ್ತೆ ಈ ದೌರ್ಭಾಗ್ಯನಿಗೆ ಲಭಿಸುವುದು ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಅದೇನು ಹೇಳು ಕುಮಾರ, ಸತ್ಯವಾಗಿಯೂ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ಹೌದಮ್ಮ, ಯಾರಲ್ಲಿಯೂ ಹೇಳಬೇಡ. ದೈವ ವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮಪುತ್ರನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ನಿನ್ನನ್ನು ಕರಮುಗಿದು ಬೇಡುವೆನು ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯವು ಉಳಿಯುವುದಾದರೆ ಇಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ. ಅಮ್ಮ ಅಮ್ಮ ನಿನ್ನ ಮೊಗವನ್ನು ಯುಗದಿ ಕಾಣಲಗುದೆಯಂತು. ಅಮ್ಮ ಅಮ್ಮ ನಿನ್ನ ಮೊಗವನ್ನು ಈ ಯುಗದಿ ಕಾಣಲಗುದೆಯಂದು. ಅಮ್ಮ ನಿನ್ನ ಮೊಗವನ್ನು ಈ ಯುಗದಿ ಕಾಣಲಗುದೆಯಂದು. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗೈದೆ. ಅಮ್ಮ ಬಗೆ ಬಗೆಯಲ್ಲಿ ನೊಂದು ಕಣ್ಣೀರಗೈದೆ. ಜನನಿ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವಲ್ಲದು. ನಾನೀಗಲೇ ರಣಕ್ಷೇತ್ರಕ್ಕೆ ಹೋಗಿ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿರುವುದು ದೈವ ಇಚ್ಛೆ. ವಿಧಿ, ನಿನ್ನ ಲೀಲೆ ಅಗಣಿತವಾದದ್ದು, ನಿನ್ನ ಲೀಲೆ ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರ್ಯಾರು, ಮಾನವ ಜೀವ ಎಲ್ಲ ಮಾಯೇ ಮಾಯಾ ಜಾಲ. ವಿಧಿ
ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರು ಜಗದಿ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪದಾರು ದೀನನ ದಯದಿ ಪರಮಾತ್ಮ ಎನ್ನಯ ಬಾಳು ಕಣ್ಣೀರು ಜಗದಿ ಪಾಲಿಪರಾರು ದೀನನ ದಯದಿ ಕೊನೆಗಾಣಿಸೆಯ ಕರ್ಮದ ಬಂಧನ ಕೊನೆಗಾಣಿಸೆಯ ಕರ್ಮದ ಬಂಧನ ದಾರಿಯ ಕಾಣದ ಅಂದನ ತೆರನ ದಾರಿಯು ಕಾಣದ ಅಂದನ ತೆರನಾಗಿ ಗತಿಹೀನನಾದೆ ಜಗದಿ ವಿಧಿಗೈದ ಮೋಸದಿಂದ ಗತಿಹೀನನಾದೆ ಜಗದಿ